ಹಾಯ್ ಫ್ರೆಂಡ್ಸ್, ಇದು ಶಿವರಾತ್ರಿ ಹಬ್ಬದ ದಿನ ಬುಧವಾರ ಮತ್ತು ಗುರುವಾರದ ಲಾಗು. ಇನ್ನು ನಾವು ಬೆಳಗ್ಗೆ ಬೇಗನೆ ಪೂಜೆನ ಮುಗಿಸ್ಕೊಂಡು ನಾವು ಹೊರಟಿದ್ದು ಮಾದೇಶ್ವರನ ದೇವಸ್ಥಾನಕ್ಕೆ. ನಾವು ಹೋಗೋಷ್ಟರಲ್ಲಿ ಮಾದಪ್ಪನ ಕೊಂಡಕ್ಕೆ ಸೌದೆ ಎಲ್ಲ ರೆಡಿಯಾಗಿತ್ತು. ಇನ್ನು ಎಂಟ್ರೆನ್ಸಲ್ಲಿ ಗಣೇಶ ಕೂಡ ರೆಡಿಯಾಗಿ ಕೂತಿದ್ರು. ಫೋಟೋ ಸೆಷನ್ಗೆ ಅಂತೇಳಿ ಮಾದಪ್ಪ ಕೂಡ ಈ ರೀತಿ ರೆಡಿಯಾಗಿದ್ದರು. ಇನ್ನು ಹೋದವರೆಲ್ಲ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ರು. ನಾವು ಕೂಡ ಅದೇ ರೀತಿ ಫೋಟೋಸ್ನ ತೆಗೆಸ್ಕೊಂಡು ಅಷ್ಟರಲ್ಲಿ ನಮ್ಮ ಮಿಂಚು ಅಮ್ಮ ನಾನು ಒಂದು ಸಾಂಗ್ ಹೇಳ್ತೀನಮ್ಮ ಹಬ್ಬಕ್ಕೆ ಅಂತೇಳಿ ಈ ರೀತಿ ಸಾಂಗ್ನು ಕೂಡ ಸ್ಟಾರ್ಟ್ ಮಾಡಿದ್ಲು. ಈಶ್ವರ ಅರ್ಧನಾರೇಶ್ವರ ಗಂಗಾಧರ ಗೌರೀವರ ಶ್ರೀ ಮಂಜುನಾಥ ನಮೋ. ನಾವು ನೈಟು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ದೇವಸ್ಥಾನ ಕೂಡ ಈ ರೀತಿ ಲೈಟು ಮತ್ತು ಹೂವಿನಿಂದ ಅಲಂಕಾರ ಆಗಿದೆ. ಇನ್ನು ಶಿವರಾತ್ರಿ ಹಬ್ಬದ ದಿನ ಮಾದಪ್ಪನ ಈ ರೀತಿ ಕೂಡ ರೆಡಿ ಮಾಡಿದರು. ಅಷ್ಟರಲ್ಲಿ ಹೋಮ ಎಲ್ಲ ಆಗಿತ್ತು. ಇನ್ನು ನೈಟು 8 ಗಂಟೆ ಆದಾಗ ಊರಿನ ಜನಗಳು ಕೂಡ ಕೊಂಡಕ್ಕೆ ಅಂತೇಳಿ ಎಳವಾರನ ಕೂಡ ತಗೊಬಂದರು. ಇನ್ನು ಎಳವಾರದಲ್ಲಿ ತಂದಂಥ ಸೌದೆನ ಕೊಂಡಕ್ಕೆ ಇದ್ರು. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ದಿನ ಏನು ಕೊಂಡ ಇರಲ್ಲ, ಮಾರನೆಗೆ ಕೊಂಡ ಇರುತ್ತೆ. ತುಂಬಾನೇ ಸಖತ್ತಾಗಿ ಕೊಂಡದ ಬಾಗ್ಲಲ್ಲಿ ಹಾಕಿದ್ರು. ಇನ್ನು ಬೆಳಿಗ್ಗೆ ನಾವು ದೇವಸ್ಥಾನದ ಪೂಜೆ ಮಾಡ್ಕೊಂಡು ಮಾದಪ್ಪನ ವಿಗ್ರಹನ ಕೂಡ ತಗೊಂಡ್ ಬರ್ತಾ ಇದ್ರು. ವಿಗ್ರಹ ತರಬೇಕಾದ್ರೆ ಊರ್ ಜನಗಳು ಕೂಡ ಆರತಿನ ತಗೊಬಂದಿದ್ರು. ಇನ್ನು ಈ ವಿಗ್ರಹ ಅಲಂಕಾರ ತುಂಬಾನೇ ಸಖತ್ತಾಗಿ ಎಲ್ಲ ತಗೊಬಂದಿದ್ರು. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಅಲಂಕಾರ ಮಾಡಿದ್ರು. ಪೂಜೆನ ಮಾಡಿಸಿ ಮಾರನೆಗೆ ಕೊಂಡನ ಕೂಡ ಮಾಡ್ತಾರೆ. ವೆರೈಟಿಯಾಗಿ ಎಷ್ಟು ಡಿಸೈನ್ ಮಾಡಿದ್ರು ಅಂತಂದ್ರೆ ಅಷ್ಟೊಂದು ಸಖತ್ತಾಗಿ ಈ ರೀತಿ ಆಂಜನೇಯ ಗಣೇಶ ಕೂಡ ಈ ರೀತಿ ನಮ್ಮ ಮುದ್ದು ಮಾದಪ್ಪನ ಗುರುವಾರ ರೆಡಿ ಮಾಡಿ ಆ ಡಿಸೈನ್ ನೋಡಕ್ಕೆ ತುಂಬಾನೇ ಚೆನ್ನಾಗಿ ಕೊಂಡ ಕೂಡ ರೆಡಿ ಆಯ್ತು. ಮಾದಪ್ಪನ ನೋಡಿಕೆ ಅಂತ ಹೇಳಿ ಕ್ಷಣಗಣನೆ ಆರಂಭ ಆಯ್ತು. ತುಂಬಾನೇ ಚೆನ್ನಾಗಿ ಕೊಂಡ ಆದ್ರು ಅವರು. ನೋಡಿ ಫ್ರೆಂಡ್ಸ್, ಕೊಂಡ ಕೂಡ ತುಂಬಾನೇ ಚೆನ್ನಾಗಿ ಎಷ್ಟು ಸಖತ್ತಾಗಿ ಬಂದು ಕೊಂಡ ಕೊಂಡ ಎಲ್ಲ ಮೇಲೆ ಬಂದಿರುವಂತ ಕೊಂಡ ಎಲ್ಲ ಕೂಡ ಕೊಂಡದ ಬಾಗಿಲುಗಳು ಪೂಜೆನೆಲ್ಲ ಮುಗಿಸ್ಕೊಂಡಾದ್ಮೇಲೆ ವಿಗ್ರಹನ ಮಾದೇಶ್ವರ ಸ್ಟ್ಯಾಚ್ಯೂ ಅಂತೇಳಿ ಔಟ್ ಸೈಡ್ ಇಟ್ಟಿದ್ರು. ಅಲ್ಲೇ ಕೂಡ ತೆಂಗಿನಕಾಯಿಗಳನ್ನು ಕೂಡ ಇಟ್ಟು ಅಲಂಕಾರ ಮಾಡಿದ್ರು. ತುಂಬಾ ಜನ ಫೋಟೋಸ್ ತುಂಬಾನೇ ಚೆನ್ನಾಗಿತ್ತು ಈ ಜಾಗ. ಫೋಟೋಸ್ ಎಲ್ಲ ಪ್ರಸಾದಕ್ಕೆ ಈ ಕಡೆ ಲೈನ್ ಸಿಸ್ಟಮ್ ಗೆ ಬಂದ್ರು. ಕೂಡ ಪ್ರಸಾದ ಮನೆ ಕಡೆ ಹೊರಟು ಇದಾಗಿತ್ತು ಇವತ್ತಿನ ವ್ಲಾಗ್.